ಹಾಯ್ ಫ್ರೆಂಡ್ಸ್, ನಾವು ಈಗ ಹೊರಟಿರೋದು ಶ್ರೀ ಲಕ್ಷ್ಮೀ ತಿಮ್ಮಪ್ಪನ ದೇವಸ್ಥಾನ. ಇದು ಎಲ್ಲಿದೆ ಅಂದರೆ ನಮ್ಮ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಬೋಡಬಂಡ ಎಂಬ ಗ್ರಾಮದಲ್ಲಿ ನೆಲೆಯಾದಂಥ ಶ್ರೀ ಲಕ್ಷ್ಮೀ ತಿಮ್ಮಪ್ಪನ ದೇವಸ್ಥಾನ. ಈ ದೇವಸ್ಥಾನವು ಪ್ರತಿ ವರ್ಷವೂ ಗೌರಿ ಹುಣ್ಣಿಮೆಯ ದಿನದಂದು ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಈ ದೇವಸ್ಥಾನವು 10 ವರ್ಷ ಹಿಂದುಗಡೆ ಇಂಥ ವಿಸ್ತೀರ್ಣವಾದ ಜಾಗವನ್ನು ಹೊಂದಿರಲಿಲ್ಲ. ಈ ವಿಸ್ತೀರ್ಣಕ್ಕೆ ಕಾರಣ ಯಾರು ಎಂದರೆ ಶ್ರೀ ನರೇಂದ್ರ ರಾಥೋಡ್ ಎಂಬ ವ್ಯಕ್ತಿಯು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಈಗ ಆ ದೇವಸ್ಥಾನಕ್ಕೆ ಒಂದು ವೈಭವ ತುಂಬಿದ್ದಾನೆ. ಈ ದೇವಸ್ಥಾನವು ಗುರುಮಿಟ್ಕಲಿಂದ 6 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ದೇವಸ್ಥಾನವು ಸುಂದರವಾದ ಪ್ರದೇಶ ಹೊಂದಿದೆ. ಈ ದೇವಸ್ಥಾನದ ಮೇಲ್ಗಡೆ ಹೋಗಿ ನೋಡಿದರೆ ಸುತ್ತಮುತ್ತಲಿನ ವಾತಾವರಣ, ಕೆರೆ, ಬಾವಿ, ಗಿಡ, ಮರ, ಪಕ್ಷಿಗಳಿಂದ ತುಂಬಿರುತ್ತೆ. ಈ ಲಕ್ಷ್ಮೀ ತಿಮ್ಮಪ್ಪನ ದೇವಸ್ಥಾನ ಇಷ್ಟು ವಿಸ್ತೀರ್ಣಗೊಳಿಸಿದ ಆ ನರೇಂದ್ರ ರಾಥೋಡ್ ಅವರ ಭಕ್ತಿಗೆ ಮೆಚ್ಚಿ ದೇವರು ಅವರಿಗೆ ಅಷ್ಟ ಐಶ್ವರ್ಯವನ್ನು ನೀಡಿದ್ದಾನೆ. ಈ ದೇವಸ್ಥಾನವು ಪ್ರತಿ ಆಷಾಢೆ ಮತ್ತು ಕೃಷ್ಣಾಷ್ಟಮಿ, ಕೃಷ್ಣನ ಜನ್ಮದ ತೊಟ್ಟಿಲ ಕಾರ್ಯಕ್ರಮ, ಅದೇ ರೀತಿ ತಿಮ್ಮಪ್ಪನ ಕಲ್ಯಾಣೋತ್ಸವ, ಪ್ರತಿಯೊಂದು ಕಾರ್ಯಕ್ರಮವನ್ನು ಜರುಗಿಸ್ತಾರೆ. ಅದೇ ರೀತಿ ಭಕ್ತಾದಿಗಳು ಬಂದು ಈ ದೇವಸ್ಥಾನವನ್ನು ಕಣ್ತುಂಬಿ ದರ್ಶನ ಮಾಡಿಕೊಳ್ಳುತ್ತಾರೆ. ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ಕಲ್ಯಾಣ ಮಂಟಪಗಳಲ್ಲಿ ಈಗ ಸುಮಾರು ಮದುವೆಗಳು, ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಅದೇ ರೀತಿ ಇದೇ ತಿಂಗಳು 14ನೇ ತಾರೀಕು ಶ್ರೀ ಲಕ್ಷ್ಮೀ ತಿಮ್ಮಪ್ಪನ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಣೆ ಮಾಡಲಾಗುತ್ತೆ. ಇಂಥ ದೇವಸ್ಥಾನವು ಈ ಗುರುಮಿಟ್ಕಲ್ನ ಸುತ್ತಮುತ್ತಲಿನ ಇದೇ ದೊಡ್ಡ ದೇವಸ್ಥಾನ. ಅದು ಬಿಟ್ಟರೆ ಶ್ರೀ ಕಾಳಬೆಳಗುಂದೆ, ಮೋತಕ್ಪಲ್ಲಿ, ಅದೇ ರೀತಿ ಮಾತಾ ಮಾಣಿಕೇಶ್ವರಿ ಟೆಂಪಲ್, ಈ 4 ದೇವಸ್ಥಾನಗಳಲ್ಲಿ ನಮ್ಮ ಗುರುಮಿಟ್ಕಲ್ಗೆ ಪ್ರಸಿದ್ಧವಾದ ಸ್ಥಾನವನ್ನು ಕೊಟ್ಟಿರೋದು ನಮ್ಮ ತಿಮ್ಮಪ್ಪನ ದೇವಸ್ಥಾನ. ಬನ್ನಿ ದರ್ಶನ ಮಾಡಿಕೊಳ್ಳೋಣ. ಅದೇ ರೀತಿ ಯಾರೇ ಫಸ್ಟ್ ನಮ್ಮ ಪೇಜಿಗೆ ವಿಸಿಟ್ ಮಾಡಿದಿರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಧನ್ಯವಾದಗಳು. ಒಮ್ಮೆ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡರೆ ಆ ದೇವರು ವರ ಕೊಟ್ಟೇ ಕೊಡುತ್ತಾನೆ. ಮನಸ್ಸಲ್ಲಿ ಯಾವುದೇ ಒಂದು ವರವನ್ನು ಕೇಳಿ ಕೊಟ್ಟೇ ಕೊಡುತ್ತಾನೆ. 1 ವರ್ಷ ಒಳಗಡೆ ನೀವು ಅಂದ್ಕೊಂಡಿರುವ ಕೆಲಸ ಕಾರ್ಯಗಳನ್ನು ನೆರವೇರಿಸುತ್ತಾನೆ. ಅಂಥ ಶಕ್ತಿಶಾಲಿಯಾದಂಥ ಈ ಲಕ್ಷ್ಮೀ ತಿಮ್ಮಪ್ಪನ ದೇವಸ್ಥಾನ. ಅದೇ ರೀತಿ ಇದೇ ಬಾವಿಯಲ್ಲಿ ದೇವರಿಗೆ ನಿತ್ಯ ಪೂಜೆಯನ್ನು ನೆರವೇರಿಸುತ್ತಾರೆ. ಈ ಸುಂದರವಾದ ಪ್ರದೇಶದಲ್ಲಿ ಎಷ್ಟು ಸುಂದರವಾಗಿ ನೆಲೆ ನಿಂತ ಶ್ರೀ ಲಕ್ಷ್ಮೀ ತಿಮ್ಮಪ್ಪನ ದೇವಸ್ಥಾನ. ಈ ಬೇಸರವಾದರೆ ಬಾಜುನೇ ಒಂದು ದಿವ್ಯವಾದ ಸುಂದರವಾದ ವಾತಾವರಣ ಇದೆ. ಇಲ್ಲಿ ಕುಳಿತರೆ ಸ್ವರ್ಗದಲ್ಲಿ ಕುಳಿತಂಥ ಫೀಲಿಂಗ್ ಬರುತ್ತೆ. ಅದೇ ರೀತಿ ಈ ಗುಡ್ಡದ ಮೇಲಿಂದ ನೋಡಿದರೆ ಕೆರೆ ಮತ್ತು ಅದರ ಪಕ್ಕದಲ್ಲಿ ಹೈವೇ ಎಲ್ಲನೂ ಕಾಣುತ್ತೆ. ಒಮ್ಮೆ ಬಂದು ದರ್ಶನ ಮಾಡಿದರೆ ಮತ್ತೆ ನೀವೇ ಬರ್ತೀರಾ ದರ್ಶನ ಮಾಡ್ಕೊಳ್ಳೋಕ್ಕೆ. ಅಂಥ ಶಕ್ತಿಶಾಲಿಯಾದಂಥ ಈ ಶ್ರೀ ಲಕ್ಷ್ಮೀ ತಿಮ್ಮಪ್ಪನ ದೇವಸ್ಥಾನ. ಧನ್ಯವಾದಗಳು.